ಇನ್ನೂ ಫೈನಲ್ ಆಗಿ 1800 ಕಿಲೋಮೀಟರ್ನೂ ಸುಧಾ ಮಾಡಿದೆ ನಮ್ಮ ಅಭಿಮನ್ಯು ಅಂತ ಹೇಳಬಲ್ಲೆ. ಡೆಲ್ಲಿ ಬರ್ಡು ಯಂಗ್ ಬರ್ಡ್ ಹಿಡಿದಿದ್ದಾರೆ. ಇದು ಒಂದು ದೊಡ್ಡ ರೆಕಾರ್ಡ್ ಅಂತಂದ್ರೆ ನಾನೊಬ್ಬ ಡ್ರೈವರ್, ನಾನು ಹೇಳ್ಬೇಕಂತಂದರೆ ಸೊ ಅದರಲ್ಲೇ ಇದನ್ನು ನೋಡ್ಕೊಂಡು ಈ ಥರ ಎಲ್ಲ ಮಾಡ್ಕೊಂಡು ಒಂದು ವರ್ಷದ ಪಾರಿವಾಳವೊಂದು 52 ದಿನಗಳಲ್ಲಿ ದೆಹಲಿಯಿಂದ 1790 ಕಿಲೋಮೀಟರ್ ಕ್ರಮಿಸಿ ಮಂಡ್ಯಕ್ಕೆ ಮಾಲೀಕನ ಬಳಿ ಹಾರಿ ಬಂದು ವಿಶೇಷ ದಾಖಲೆ ನಿರ್ಮಿಸಿದೆ. ದೆಹಲಿಯಲ್ಲಿ ಕರ್ನಾಟಕ ಹೋಮಿಂಗ್ ಪಿಜನ್ ಫೆಡರೇಷನ್ನಿಂದ ಆಯೋಜಿಸಿದ್ದ ಡೆಲ್ಲಿ ರೇಸ್ನಲ್ಲಿ ಮಂಡ್ಯ ತಾಲೂಕಿನ ವಿಸಿ ಫಾರಂನ ನಿವಾಸಿ ಶ್ರೀಧರ್ ಎಂಬುವವರು ತಾವು ಸಾಕಿದ್ದ 1 ವರ್ಷದ ಅಭಿಮನ್ಯು ಎಂಬ ಪಾರಿವಾಳವನ್ನ ರೇಸ್ನಲ್ಲಿ ಬಿಟ್ಟಿದ್ರು. ಏಪ್ರಿಲ್ 5ರಂದು ನಡೆದ ರೇಸ್ನಲ್ಲಿ ಕರ್ನಾಟಕ ತಮಿಳುನಾಡಿನ 22 ಪಾರಿವಾಳಗಳು ಭಾಗವಹಿಸಿದ್ವು. ಅದರಂತೆ ಶ್ರೀಧರ್ ಅವರ 1 ವರ್ಷದ ಪಾರಿವಾಳವು 52 ದಿನಗಳ ಕಾಲ 1790 ಕಿಲೋಮೀಟರ್ ದೂರ ಹಾರಿಕೊಂಡು ಬಂದಿದೆ. 22 ಪಾರಿವಾಳಗಳ ಪೈಕಿ 14 ಪಾರಿವಾಳಗಳು ಹಾರಿಕೊಂಡು ಬಂದಿವೆ. ಇದರಲ್ಲಿ 1 ವರ್ಷದ ಅತಿ ಚಿಕ್ಕ ವಯಸ್ಸಿನ ಪಾರಿವಾಳ ಶ್ರೀಧರ್ ಅವರ ಅಭಿಮನ್ಯು ಆಗಿದೆ. MHP ಮಂಡ್ಯ ಹೋಮಿಂಗ್ ಪಿಜನ್ ಅಸೋಸಿಯೇಷನ್ ಕ್ಲಬ್ ಮೆಂಬರ್ಸ್ ನಾನು. ಸೊ ಏನಪ್ಪ ವಿಷಯ ಅಂತ ಅಂದರೆ ನಾನು ಹೊಸ ವರ್ಷ ಅಂದರೆ ಯಂಗ್ ಫ್ಯಾನ್ಸಿಯರು ಹೊಸ ವರ್ಷದಲ್ಲೇ 1800 ಕಿಲೋಮೀಟರ್ನ ಅಭಿಮನ್ಯು ಅಂತ ಹೆಸರು ಕಟ್ಟಿದ್ದೀನಿ. ನಮ್ಮದು ಡೆಲ್ಲಿ ಪಾರಿವಾಳ ಬಂದಿದೆ, ಸೊ ಅದಕ್ಕೆ ಅಭಿಮನ್ಯು ಅಂತ ಹೆಸರು ಕಟ್ಟಿದ್ದೀನಿ. ನಾನು 1800 ಕಿಲೋಮೀಟ್ರಿಂದ ಯಂಗ್ ಬರ್ಡ್ ಯಂಗ್ ಫ್ಯಾನ್ಸಿಯರ್ ಆಗಿ ಹಿಡಿದಿದ್ದೀನಿ. ನನಗೆ ತುಂಬ ಖುಷಿಯಾಗುತ್ತೆ ಆ ಥರ ಹೇಳ್ಕೊಳ್ಳೋದಕ್ಕೆ. ಡೆಲ್ಲಿ ಇತ್ತು ಸರ್, ದೆಹಲಿ ಇತ್ತು. ಅಲ್ಲಿಂದ ಸೊ 52 ದಿನಕ್ಕೆ ನನ್ನ ಪಾರಿವಾಳ ಬಂದಿದೆ ಮನೆ ಹತ್ರ. ಹಾಂ, ಅಂತಂದರೆ ಸರ್ ಇದು 200 ಕಿಲೋಮೀಟ್ರಿಂದ 2000 ಕಿಲೋಮೀಟರ್ ಗಂಟೆ ರೇಸ್ ಮಾಡ್ತಿದ್ವಿ. ಸೊ ಅದರಲ್ಲಿ 200 ಕಿಲೋಮೀಟ್ರ್ ಬಂದಿದೆ, 300 ಕಿಲೋಮೀಟರ್ ಬಂದಿದೆ, 400 ಕಿಲೋಮೀಟರ್ ಬಂದಿದೆ, 550 ಕಿಲೋಮೀಟರ್ ಬಂದಿದೆ, ಸೊ 750 ಕಿಲೋಮೀಟರ್ ಸುಧಾ ಬಂದಿದೆ. ಸೊ ಫೈನಲ್ 1000 ಕಿಲೋಮೀಟ್ರೂ ಬಂದಿದೆ. ಇನ್ನೂ ಫೈನಲ್ ಆಗಿ 1800 ಕಿಲೋಮೀಟರ್ನೂ ಸುಧಾ ಮಾಡಿದೆ ನಮ್ಮ ಅಭಿಮನ್ಯು ಅಂತ ಹೇಳಬಲ್ಲೆ. ಸೊ ಅಂತಂದರೆ ಅಲ್ಲಿ ನಾವು ಒಂದು 20-25 ಜನ ಫ್ಯಾನ್ಸಿಯರ್ ಹಾಕಿದ್ವಿ ಸರ್ ಬರ್ಡ್ಸು ಡೆಲ್ಲಿಗೆ. ಸೊ ಅದರಲ್ಲಿ ಟೋಟಲ್ 22 ಬರ್ಡ್ ಬಂದಿದ್ವಿ ಡೆಲ್ಲಿಗೆ ಹಾಕೋದಕ್ಕೆ. ಸೊ ಅದರಲ್ಲಿ 14ನೇ ಪಾರಿವಾಳ ನನ್ನದಾಗಿದೆ. 14ನೇ ಪಾರಿವಾಳ ನನ್ನದಾಗಿದೆ. 14 ಪಾರಿವಾಳದಲ್ಲೂ ಯಂಗ್ ಬರ್ಡ್ ಅಂತಂದ್ರೆ ನಾನು ಒಬ್ಬೊಂದು ಅಂತ ಹೇಳ್ಬಲ್ಲೆ ಸರ್. ಹಾಂ, ಡೆಲ್ಲಿಯಿಂದ ಹಳ್ಳಿಗೆ ಬಂದಿದೆ ಸರ್. ಹಾಂ, ಬಂದಿದೆ ಅಂತಂದ್ರೆ ನಾನೊಬ್ಬ ಡ್ರೈವರ್, ನಾನು ಹೇಳ್ಬೇಕಂತಂದರೆ ಸೊ ಅದರಲ್ಲೇ ಇದನ್ನು ನೋಡ್ಕೊಂಡು ಈ ಥರ ಎಲ್ಲ ಮಾಡ್ಕೊಂಡು ಇದೇ ನನಗೆ ಒಂಥರ ಖುಷಿ. ಯಾಕೆಂದರೆ ಇದು ಪಾರಿವಾಳ ಇದ್ದರೆ ನನಗೆ ಬೇರೆ ಕಡೆ ಹೋಗೋಕೆ ಎಲ್ಲೂ ಇದು ಸಿಗೋಲ್ಲ. ಸೊ ಹುಡುಗರು ಅಲ್ಲಿ ಇಲ್ಲಿ ಮತ್ತು ಬೇರೆ ಹ್ಯಾಬಿಟ್ ಏನಿರಲ್ಲ. ಯಾಕೆಂದರೆ ಇದು ಬಂದಮೇಲೆ ಇದನ್ನು ನೋಡಲೇಬೇಕು ಅಂತ ನನಗೆ ಗೊತ್ತಾಗೋಗುತ್ತೆ. ಸೊ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಅಂದರೆ ನಾನು ಇದೇ ವರ್ಷ ಸಾಕಿರೋದು ಸರ್. ಅದಕ್ಕೆ ಈಗ 1 ವರ್ಷ ಆಗಿದೆ ಸರ್. 1 ವರ್ಷದ ಮೇಲೆ 1 ತಿಂಗಳು ಈಗ ರನ್ನಿಂಗ್ ಆಗಿದೆ. ಸೊ 1 ವರ್ಷದ ಬರ್ಡ್ ಅಷ್ಟೇ ಸರ್ ಅದು. ಹಾಂ, 1 ವರ್ಷದ ಬರ್ಡು. ತುಂಬ ಖುಷಿ ಇದೆ ಸರ್. ಅಂದ್ರೆ ನನಗೇನು ಖುಷಿ ಅಂತ ಹೇಳಬಲ್ಲೆ, ಆಲ್ ಓವರ್ ನಮ್ಮ ಸ್ಟೇಟಲ್ಲಿ ಟಾಪ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು ನಾನು. ಏಕೆಂದರೆ 1790 ಕಿಲೋಮೀಟರ್ ಸುಧಾ ನನ್ನ ಮನೆಗಾಗಿದೆ. ಸೊ ಪಕ್ಕದ ಗ್ರಾಮದ ಅಂದರೆ ಆಡ್ಯ ಗ್ರಾಮದವ್ರದ್ದು ಬಂದಿದೆ. ಸೊ ನನಗಿಂತ ಅವ್ರಿಗೆ 2.5-3 ಕಿಲೋಮೀಟ್ರ್ ಕಮ್ಮಿ ಇದೆ. ಸೊ ನನಗೇನಂತಂದರೆ ಟಾಪ್ ಡಿಸ್ಟೆನ್ಸ್ ಅಂತ ನಾನು ಹೇಳ್ಬಲ್ಲೆ ನನ್ನ ಬರ್ಡ್ ಅಂತ. ನಮ್ಮ ಅಭಿಮನ್ಯಿಗೆ ನಾನು ಅಷ್ಟು ಹೇಳ್ಬಲ್ಲೆ ಸರ್. ಮಂಡ್ಯದ ಗಂಡು ಅಂತ ಹೇಳ್ಬಲ್ಲೆ. ಇದು ಹೋಮಿಂಗ್ ಪಿಜನ್ಸ್ ಅಂದರೆ ರೇಸಿಂಗ್ ಹೋಮಿಂಗ್ ಪಿಜನ್ಸ್ ಥರ ಇದು ಒಂದು ನಮ್ಮದು ಕ್ಲಬ್ ಇದೆ ಮಂಡ್ಯನಲ್ಲಿ, MHPH ಅಂತ. ಈ ಕ್ಲಬ್ಬಲ್ಲಿ ಈ ಸರಿ ಏನಾಗಿದೆ ಅಂದರೆ, ಈ ವಿಷಯ ಏನಂದರೆ ನಮ್ಮ ಹುಡುಗ ಒಬ್ಬನು ಶ್ರೀಧರ ಅಂತ ಡೆಲ್ಲಿ ಬರ್ಡು ಯಂಗ್ ಬರ್ಡ್ ಹಿಡಿದಿದ್ದಾರೆ. ಇದು ಒಂದು ದೊಡ್ಡ ರೆಕಾರ್ಡು. ಯಂಗ್ ಬರ್ಡಲ್ಲಿ ಇಷ್ಟವರೆಗೂ ಯಾರೂ ಹಿಡ್ದಿದ್ದಿಲ್ಲ. ಆಲ್ಮೋಸ್ಟು ಇದು ಫಸ್ಟ್ ಟೈಮು. ಬಹುಮಾನ ಏನಂದರೆ ಇದೊಂದು ಸಾಧನೆ, ಇದೊಂದು ಹಾಬಿ ನಮಗೆ. ಇದು ಏನು ನಾವು ದುಡ್ಡು ಕಾಸುಗೋಸ್ಕರ ಮಾಡಲ್ಲ, ಒಂದು ಹಾಬಿ. ಇವಾಗ ಕುದುರೆ ರೇಸ್ ಮಾಡ್ತಾರೆ, ಅದೇ ಥರ ಅಲ್ಲಿ ಕಾರ್ದು ಇದೆ, ಅದೇ ಥರ ಇದು ಒಂದು ಇದು. ನಾವು ಈ ಪಾರಿವಾಳನ ಫಸ್ಟು ಇವರು ಫಾದರ್ ಮದರ್ನ ತಂದು ಅದನ್ನ ಜೊತೆ ಹಾಕಿ ಅದನ್ನ ಮರಿ ಮಾಡಿಸಿ ಮನೆ ಮೇಲೆ ಒಂದು 6 ಮಂತ್ಸ್ ಆರಿಸ್ತೀವಿ. 6 ತಿಂಗಳು ಆರಿಸಿ ಆಮೇಲೆ ಅದನ್ನ ಫಸ್ಟು ಒಂದು 10 ಕಿಲೋಮೀಟರ್ಸ್ ಟ್ರೈನಿಂಗ್ ಕೊಡ್ತೀವಿ. 10 ಕಿಲೋಮೀಟರ್ಸ್, 20 ಕಿಲೋಮೀಟರ್ಸ್, 30 ಕಿಲೋಮೀಟರ್ಸ್, 40, 50 ರೇಸು 200ಇಂದ ಸ್ಟಾರ್ಟ್ ಆಗ್ತದೆ. 200ಇಂದ ಅದು ಬರಬೇಕು ನಮಗೆ. 200, 300, 400, 500, 750 ಮತ್ತು 1000 ಆದಮೇಲೆ ಗ್ವಾಲಿಯರ್ ಆಗ್ತದೆ.
ಇಷ್ಟೆಲ್ಲ ಆಗಿ ಹಾರ್ಕೊಂಬಂದು ಮತ್ತೆ ಲಾಸ್ಟಲ್ಲಿ ಬರೋದೇ ಡೆಲ್ಲಿ ರೇಸಲ್ಲಿ ನಮ್ಮ ಹುಡುಗ ಇನ್ನೂ ಅವನು ಯಂಗ್ ಫ್ಯಾನ್ಸಿಯರ್ ಇದೇ ವರ್ಷ ಇನ್ನೂ ಅವನದು ಇನ್ನೂ ಏನು ದೊಡ್ಡ ಇದು ಇಲ್ಲ, ಇಲ್ಲಿಂದ ಸ್ವಲ್ಪ ಅಕ್ಕಿಗಳು ಎಲ್ಲ ತಗೊಂಬಂದು ಮಾಡಿ ಅದರಲ್ಲಿ ಅವನು ಧೈರ್ಯ ಮಾಡಿ ಯಾರು ಫಸ್ಟ್ ಇಯರು ಅಕ್ಕಿ ಹಾಕಲ್ಲ, 1000ಗೆ ಹಾಕಲ್ಲ, 500ಗೆ ಲಾಸ್ಟ್ ಮಾಡ್ತಾರೆ. ಈ ನಮ್ಮ ಹುಡುಗ ಶ್ರೀಧರ್ ಅನ್ನೋನು 1000 ಹಾಕಿ ಅದರಲ್ಲೂ ರಿಟರ್ನ್ ಆಗಿ 1750 ಕಿಲೋಮೀಟರ್ಸು ಅದು ಏರ್ ಡಿಸ್ಟೆನ್ಸ್ ಬರ್ತದೆ. ಅದೇ ರೋಡ್ ಡಿಸ್ಟೆನ್ಸು 2250 ಕಿಲೋಮೀಟರ್ಸ್ ಬರ್ತದೆ. ಅದೇ ಈ ಸರಿ ಮಾಡಿರೋ ನಮ್ಮ ಹುಡುಗ ಒಂದು ಸಾಧನೆ.